ಆತ್ಮೀಯರೇ, ಕಳೆದ 2 ವಿಡಿಯೋಗಳಲ್ಲಿ ನಾವು ಹಣಕಾಸು ನಿರ್ವಹಣೆ ಮತ್ತು ಉಳಿತಾಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಉಳಿತಾಯ ಏಕೆ ಮಾಡಬೇಕು, ಹೇಗೆ ಮಾಡಬಹುದು ಮತ್ತು ಎಲ್ಲಿ ಮಾಡಿದರೆ ಸುರಕ್ಷಿತ ಎನ್ನುವುದು, ಹಾಗೆಯೇ ನಮ್ಮಂತಹ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಉಳಿತಾಯ ಮಾಡುವುದಕ್ಕೆ ಅಂಚೆ ಇಲಾಖೆ ಅತ್ಯಂತ ಸುರಕ್ಷಿತ ಅಂತಾನೂ ಗೊತ್ತಾಯಿತು. ಕಳೆದ ವಾರದ ವಿಡಿಯೋದಲ್ಲಿ ಅಂಚೆ ಉಳಿತಾಯ ಖಾತೆ ಬಗ್ಗೆ ನಾವು ತಿಳಿದುಕೊಂಡೆವು. ಈ ವಾರ ನಾವು ಅಂಚೆ ಇಲಾಖೆಯ ಇನ್ನೊಂದು ಉಳಿತಾಯ ಖಾತೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದೇನೆಂದರೆ ಅಂಚೆ ಇಲಾಖೆಯ RD ರಿಕರಿಂಗ್ ಡಿಪಾಸಿಟ್ ಅಕೌಂಟ್. ಈ ಖಾತೆಯನ್ನು ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತಾನೂ ಕರೆಯುತ್ತಾರೆ. RD ಎಂದರೆ ನಾವು ಪ್ರತಿ ತಿಂಗಳು ಈ ಖಾತೆಯಲ್ಲಿ ನಿರ್ದಿಷ್ಟ ಹಣವನ್ನು ಜಮಾ ಮಾಡುತ್ತಾ ಹೋಗಬೇಕು. ಇದು 5 ವರ್ಷ ಅವಧಿಯ ಯೋಜನೆ ಆಗಿರುತ್ತದೆ. 5 ವರ್ಷದ ನಂತರ ನಿಮ್ಮ ಹಣ ಬಡ್ಡಿ ಸಹಿತ ಹಿಂತಿರುಗಿ ಬರುತ್ತದೆ. ಕನಿಷ್ಠ 100 ರೂಪಾಯಿಯಿಂದ ಎಷ್ಟು ಬೇಕಾದರೂ ಹಣವನ್ನು ನೀವು ತುಂಬಬಹುದು. ನೀವು ಒಂದು 100 ರೂಪಾಯಿಯ RD ಪ್ರಾರಂಭಿಸಿದರೆ ನಿಮಗೆ 5 ವರ್ಷಗಳ ನಂತರ ನೀವು ತುಂಬಿದ ಹಣ 6,000 ರೂಪಾಯಿ ಆಗುತ್ತದೆ. ಇದಕ್ಕೆ 1136 ರೂಪಾಯಿ ಬಡ್ಡಿ ಬರುತ್ತದೆ. ಅಂದರೆ ನಿಮಗೆ ಒಟ್ಟು 7,136 ರೂಪಾಯಿ ಹಣ ವಾಪಸ್ಸು ಬರುತ್ತದೆ. ಇದೇ ರೀತಿ ನೀವು ಎಷ್ಟು ಮೊತ್ತದ್ದಾದರೂ RD ಮಾಡಬಹುದು. RD ಖಾತೆಗೆ ಶೇಕಡ 6.7% ಸದ್ಯಕ್ಕಿರುವ ಬಡ್ಡಿದರ. ಈ ಬಡ್ಡಿದರ ಪ್ರತಿ ತ್ರೈಮಾಸಿಕದಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಹೆಚ್ಚು ಕಡಿಮೆಯಾದರೂ ನೀವು ಖಾತೆ ಆರಂಭಿಸಿದಾಗ ಇದ್ದ ಬಡ್ಡಿ ದರವೇ ನಿಮಗೆ ಸಿಗುತ್ತದೆ. RD ಖಾತೆಯ ವಿಶೇಷತೆಗಳು: RD ಹಣ ತುಂಬಲು ನಿಮಗೆ 1 ತಿಂಗಳ ಕಾಲಾವಕಾಶ ಇರುತ್ತದೆ. ಅಕಸ್ಮಾತ್ 1 ತಿಂಗಳು ತುಂಬಲು ಆಗದಿದ್ದರೆ ಮುಂದಿನ ತಿಂಗಳು ದಂಡ ಸಹಿತ ಹಿಂದಿನ ತಿಂಗಳ ಕಂತನ್ನು ತುಂಬಬಹುದು. 3 ವರ್ಷಗಳ ನಂತರ ಯಾವಾಗ ಬೇಕಾದರೂ ಖಾತೆಯನ್ನು ನೀವು ಕ್ಲೋಸ್ ಮಾಡಬಹುದು. ಆದರೆ ಇದಕ್ಕೆ RD ಬಡ್ಡಿ ದೊರೆಯುವುದಿಲ್ಲ. SB ಖಾತೆಯ ಸರಳ ಬಡ್ಡಿ ದೊರೆಯುತ್ತದೆ. ನಿಮ್ಮ ದಿನನಿತ್ಯ ವ್ಯವಹಾರದೊಂದಿಗೆ ಸ್ವಲ್ಪ ಸ್ವಲ್ಪವಾಗಿ ತೆಗೆದಿಟ್ಟ ಹಣ, ದೊಡ್ಡ ಮೊತ್ತದ ಹಣ ನಿಮ್ಮ ಕೈಗೆ ಬರುತ್ತದೆ. ತಿಂಗಳ ಕಂತನ್ನು ತಾವು 6 ತಿಂಗಳು ಹಾಗೂ 1 ವರ್ಷ ಹೀಗೆ ಮುಂಗಡವಾಗಿ ತುಂಬಬಹುದು. ಇದಕ್ಕೆ ಶೇಕಡ 1% ತಮಗೆ ರಿಯಾಯಿತಿಯೂ ಇದೆ. ಈ ರೀತಿ 5 ವರ್ಷ ನೀವು RD ಪೂರ್ತಿಗೊಳಿಸಿ ಒಟ್ಟು ಹಣವನ್ನು ನಿರ್ದಿಷ್ಟ ಅವಧಿಗಾಗಿ ಫಿಕ್ಸ್ ಡಿಪಾಸಿಟ್ ಮಾಡಬಹುದು. ಫಿಕ್ಸ್ ಡಿಪಾಸಿಟ್ಗಳಲ್ಲಿ ಒಳ್ಳೆಯ ಬಡ್ಡಿ ಸಿಗುತ್ತದೆ. ಅಂಚೆ ಇಲಾಖೆಯ ಇನ್ನೊಂದು ಉಳಿತಾಯ ಖಾತೆಯ ಬಗ್ಗೆ ಮುಂದಿನ ವಿಡಿಯೋದೊಂದಿಗೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ.